ನಾನು ಅಲ್ಲೇ ರಾಜ್ಕುಮಾರ್ ಅವ್ರ ಮನೆ ಇತ್ತಲ್ಲ ತೋಟದ ಮನೆ ಅಲ್ಲೇ ಸೈಡಲ್ಲಿ ಮಲಿಕಳು ಅಲ್ಲೇ ಸೈಡಲ್ಲಿ ಒಂಚೂರು ತಿನ್ಕತ್ತಿದ್ದು ಪುನಃ ಹುಡಿಕೊಂಡು ಹೋಗು ಕರ್ಕೊಂಡೋಗಿ ನಾಗಪ್ಪನ ಮನೆ ಇದ್ದಾಗೆ ಗಲಾಟೆ ಒಂದು ಬಸ್ಸಿಗೆ ಬೆಂಕಿ ಹಚ್ಬಿಟ್ಟವ್ರೆ ಅದೊಂದು ತಗೊಂಡು ಓ ನಿಮ್ಮ ಪೇಪರವರಿಂದ ಸತ್ತೋಗಿದ್ದವು ನಮ್ಮ ಪೇಪರಿಂದ ಸತ್ತೋಗಿದ್ದು ನಾವು ಕ್ಯಾಮ್ರಾ ಉಸ್ಕೋಬೇಕು ಇದು ಅಲ್ಲೋದ್ರೆ ಕಾಡಲ್ಲಿ ಇಲ್ಲಿ ತುಂಬ ದೂರದಲ್ಲಿ ಗುಡ್ಡ ಅಲ್ಲಿ ಬೆಂಕಿ ಉರಿತಾ ಇದೆ ಬಾಡಿ ಇರೋದು ಅಲ್ಲಿ ನಿಮ್ಗೆ ಫೈಲಿಗೆ ಬೇಕು ತಗೊಡ್ತೀವಿ ತಡೀರಿ ಹಂಗೆ ಹಿಂಗೆ ಅಂತೇಳಿ ಫೋಟೋ ಎಲ್ಲ ತಗೊಂಡು ಈ ವೀರಪ್ಪನ ಸಾಮಾನು ಬಿಟ್ಟೋಗಿದ್ದು ನೀರು ಶಲ್ಲು ರೇಡಿಯೋ ಅದು ಆಯಿತು ನಾಗಪ್ಪನ ಮನೆ ಹತ್ರ ಬಾಡಿ ತಂದು ಬಾಡಿ ಮನೆ ಒಳಗೆ ಹೋಯ್ತು ಆಂಬುಲೆನ್ಸ್ನ ದಬಾಕ್ಬಿಟ್ಟು ಬೆಂಕಿ ಹಚ್ಬಿಟ್ಟು ಮೂರೇ ಫೋಟೋ ಹಿಂಗೆ ತೆಗೆದ್ಬಿಟ್ಟು ಚೆಕ್ ಅಂತ ಹಾಕ್ಬಿಟ್ಟು ಹಿಂಗೆ ಕೈ ಮುಕ್ಕಂಡು ನಿಂತ್ಕೊಬಿಟ್ಟೆ ಕೇಳಿ ನಾಸಿಕಲ್ಲಿ ಕುಂಭಮೇಳ ಅಂತ ನಡೀತದೆ 12 ವರ್ಷಕ್ಕೊಂದ್ಸಲ ಗೋದಾವರಿ ನದಿ ಉಗಮ ಸ್ಥಾನ ಅಲ್ಲಿ ನಮ್ಮ ಡಾಕ್ಟ್ರು ಹೋಗೋಣ ಬನ್ನಿ ಅಂದರು ಅದು 12 ವರ್ಷಕ್ಕೊಂದು ನಡೆಯೋದು ನಾಗಸಾಧುಗಳು ಫೋಟೋಗಳು ನೋಡ್ತಾ ಇದ್ದೆ ಪೇಪರಲ್ಲಿ ನಾವು ತೆಗಿಬೇಕು ಈ ಥರ ಅಂತ ಆಯಿತು ಡಾಕ್ಟ್ರನ್ನ ಫ್ಲೈಟ್ ಬುಕ್ ಮಾಡಿದ್ರು ಬಾಂಬೆಗೆ ಹೋದ ಬಾಂಬೆಯಿಂದ ಅವರಿಗೆ ಪರಿಚಯ ಅವ್ರ ಕಾರಲ್ಲಿ ನಾಸಿಕ್ ಹೋದ ಅಲ್ಲಿ ರೂಮೆಲ್ಲ ಮಾಡ್ಕೊಂಡು ಅಲ್ಲಿ ಪಾಸೆಲ್ಲ ತಗೊಂಡು ನಮ್ಮ ಕಾರ್ಡೆಲ್ಲ ತೋರಿಸಿ ಕೊಟ್ಟರು ಒಬ್ಳಿಗೆ ಮಾಡಿದ್ರು ಅವರು ಅದಕ್ಕೆ ನಮ್ಮ ಪ್ರತ್ಯೇಕ ಜಾಗ ಇರುತ್ತೆ ನಮ್ಗೆ ಎಲ್ಲರೂ ಬಿಡಲ್ಲ ಅಲ್ಲಿ ನಮಗೆ ಅಂತ ಸಪ್ರೆಸ್ನವ್ರಿಗೆ ಅಂತ ನಾವು ಹೊರಗಡೆಯಿಂದ ಹೋಗಿದ್ವಲ್ಲ ಅದು 2 ಥರ ಕಾರ್ಡ್ ಕೊಡ್ತಾರೆ ನಮ್ಗೆ ಅಲ್ಲೇ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಆ ಥರ ಕಾರ್ಡ್ ಕೊಟ್ಟಿದ್ರು ನಮಗೆ ಹೆಚ್ಚು ಕಮ್ಮಿ ನಾಗಸಾಧುಗಳು 40 ಲಕ್ಷ ಜನ ಸೇರಿರ್ತಾರೆ ಬ್ಯಾರಿಕೇಡ್ ಮಾಡಿಬಿಟ್ಟಿರ್ತಾರೆ 8 ಕಿಲೋಮೀಟ್ರ್ ಹಿಂದ್ಗಡೆಯಿಂದ ನಿಂತಿರ್ತಾರೆ ಜನ ಬಸ್ಸು 50 ಕಿಲೋಮೀಟ್ರ್ ಹಿಂದೆ ಇರುತ್ತೆ ನಮ್ಮದು ವಿಶೇಷ ಪಾಸ್ ಇರೋದ್ರಿಂದ ನಾವು ಅಲ್ಲೆಲ್ಲ ಒಳಗಡೆಗೆ ಹೋದ ಒಂದೊಂದು ಬ್ಯಾರಿಕೇಟು ಈ ಥರ ಬ್ಯಾರಿಕೇಡ್ ಮಾಡಿ ಇಷ್ಟು 1000 ಜನ ನಿಂತಿರ್ತಾರೆ ಆ ಬ್ಯಾಚ್ ಹೋಗಿ ಸ್ನಾನ ಆಗ್ತಾ ಇದ್ದಂಗೆ ನೆಕ್ಸ್ಟು ಬೇರೆ ಬ್ಯಾಚ್ ಬಿಡ್ತಾರೆ ಸಖತ್ತು ನೀಟಾಗಿ ಮಾಡಿದರು ಮಾತ್ರ ಭಾಳ ಚೆನ್ನಾಗಿದೆ ಯಾಕಂದರೆ ನಾಗಸಾಧುಗಳು ನೋಡಿದ್ದೀರ ನೀವು ಕೆಲವರು ವಿಭೂತಿ ಇಟ್ಕೊಂಡು ಕೂತಿರ್ತಾರೆ ವಿಶೇಷ ಮಾತ್ರ ಅದು 12 ವರ್ಷಕ್ಕಿಂತ ನಾವು ಎದುರುಗಡೆಯಿಂದ ನಾವು ನೋಡಬೇಕು ಅಂತ ಹೋಗಿ ರಾತ್ರಿ ನಡೀತದೆ ಅದು ಇದು ಬಿದ್ದಂಗೆ ಮುಹೂರ್ತ ಬಿದ್ದಂಗೆ ಅದು ನೈಟು ಬಂದೆಲ್ಲ ಅದು 5 ನಿಮಿಷ 1 ಲಕ್ಷ ಸ್ನಾನ ಮಾಡಿ ಹಂಗೆ ಇಮಿಡಿಯೇಟಾಗಿ ಹೊಟ್ಟೋಗ್ತಾರೆ ಅವ್ರ ದೇವಸ್ಥಾನಕ್ಕೆ ಶಿಸ್ತು ತೆಗೆದೆ ಒಳ್ಳೆ ಫೋಟೋ ತೆಗೆದೆ ಬೆಂಗಳೂರು ಮಿರರಲ್ಲಿ ಬಂದಿದೆ ಅದು ಫೋಟೋಸ್ ಎಲ್ಲ ಸೊ ಅದು ಯಾವುದೇ ನನಗೆ ಬರೆಯಲಾಗದಂಗೆ ಎಲ್ಲ ಕಟಿಂಗ್ಸ್ ಇಟ್ಕೊತೀನಿ ನಾನು 20 ನಾನು ಏನು ಫಸ್ಟ್ ಫೋಟೋ ಬಂದಿದ್ದರಿಂದ ಕಟಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ರಾಮಪುರ ಸ್ಟೇಷನ್ ಫೈರ್ ಆದಾಗಲೂ ಹೋಗಿದ್ದೆ ವೀರಪ್ಪನ ಕೇಸ್ ಸಾಧಾರಣ ಎಲ್ಲ ಹೋಗ್ತಿದ್ದಾವೆ ಭಾರಿ ಇಂಟ್ರೆಸ್ಟ್ ಅವಾಗ ಆಮೇಲೆ ಚಾಮರಾಜನಗರ ಒಂದೇ ಫ್ಯಾಮಿಲಿಯವರು 6 ಜನಕ್ಕೆ ವೀರಪ್ಪನ ಹೊಡೆದಾಕಿದ್ನಲ್ಲ ಆವಾಗಲೂ ಹೋಗಿದ್ದು ಒಂದೇ ಫ್ಯಾಮಿಲಿ ಅಲ್ಲಿ ಗುಂಡು ಅವ್ರ ಮನೆಗೆ ಬ್ಲಡ್ ಬಿದ್ದಿರೋದಲ್ಲ ಹಂಗೆ ಇತ್ತು ಅಲ್ಲ ನಾನು ಬೈಕೆಲ್ಲ ಹೋಗುವೆ ನಾನು ಬಜಾಜಲ್ಲೇ ಬೇಜಾರೆಲ್ಲ ಓಡಿಸ್ಕೊಂಡು ಹೋಗುವೆ ನಾನು ತುಂಬ ಏನಿಲ್ಲ ನನಗೆ ಅದೇ ಮೊನ್ನೆ ಲಾಸ್ಟ್ ಟೈಮ್ ಒಂದು ಅವಾರ್ಡ್ ಬಂತಲ್ಲ ಅದು ವೈಲ್ಡ್ ಬೋರ್ ಅಟ್ಟಿಸ್ಕೊಂಡು ಹೋಗ್ತಾ ಇರೋದು ಟೈಗರು ಸಾಧಾರಣ ಟೈಗರ್ ನಡ್ಕೊಂಡು ಹೋಗ್ತಾ ಇರೋದು ಕೂತಿರೋದು ಸಿಗ್ತಾನೆ ಇರುತ್ತೆ ಅಟ್ಯಾಕ್ ಮಾಡೋದು ಇದೆಯಲ್ಲ ಇದೇ ಫಸ್ಟ್ ಟೈಮ್ ಸಿಕ್ಕಿದ್ದು ಇಲ್ಲಿ 2 ಹಂದಿ ವೈಲ್ಡ್ ಬೋರ್ ಮೇಯ್ತಿತ್ತದು ಜೀಪಲ್ಲಿ ಹೋಗಿದ್ದು ಹಿಂದೆ ಟೈಗರ್ ಇತ್ತು ಆಗ ಏನೋ ಅಂತ ಗ್ಯಾರಂಟಿ ದುಡ್ಡು ಅಟ್ಯಾಕ್ ಮಾಡುತ್ತೆ ಅಂತ ಬಂದು ಹೇಳ್ದಾಗ ಕರೆಕ್ಟಾಗಿ ಬಂತದು ಬಂದು ಹಿಂಗೆ ಬಂದು ಅಟ್ಯಾಕ್ ಮಾಡ್ತು ಸಿಗಲಿಲ್ಲ ಅದು ವೈಲ್ಡ್ ಬೋರ್ ಸಿಗಲಿಲ್ಲ ಅದು ಓಡ್ಬಿಡ್ತು ಎರಡೂ ಒಂದು ಹಿಂಗೆ ದಿಕ್ಕು ಕೊಡ್ತು ಒಂದು ಇದಕ್ಕೆ ಕನ್ಫ್ಯೂಷನ್ ಆಗೋಯ್ತು ಪ್ರೆಸ್ ಕ್ಲಬ್ಬಲ್ಲಿ ನಾನು 4 ಸಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೆ ಒಂದು ಸಲ ಸ್ಟೇಟ್ ಕಮಿಟಿ ಮೆಂಬರ್ ಆಗಿದ್ದೆ ಒಂದು ಸಲ ಖಜಾಂಚಿ ಆಗಿದ್ದೆ ಈಗ ಅಟ್ ಪ್ರೆಸೆಂಟು ಉಪಾಧ್ಯಕ್ಷ ಆಗಿದ್ದೀನಿ ವೈಸ್ ಪ್ರೆಸಿಡೆಂಟು ಹೌದು ಕೊಟ್ಟಿದೆ ಹೌದು ಪ್ರತಿಯೊಂದು ನೋಡಿ ಈಗ ನಮ್ಮ ಎಲೆಕ್ಷನಲ್ಲಿ ಸುಮಾರು ಜನ ನಿಂತ್ಕೊಳ್ತಾರೆ ಅದು ಸೋಲು ಗೆಲುವು ಇದ್ದೇ ಇರ್ತದೆ ಅದು ಜನ ಯಾಕೆ ನನ್ನ ಪ್ರೀತಿಯಿಂದ ಹೇಗೆ ಗೆಲ್ಲಿಸ್ತಾರೆ ಅಂದರೆ ನಮ್ಮ ಪ್ರೀತಿ ವಿಶ್ವಾಸ ಅವ್ರ ಮೇಲಿದೆ ಅವರು ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅದೊಂದು ನಾನು ಇದ್ದಾಗ 30 ಜನ ಮೆಂಬರ್ ಇದ್ದರು ಅದಲ್ಲದೆ ನನಗೆ ಪ್ಲಸ್ ಇನ್ನೊಂದು ಏನಂದ್ರೆ ಈ ಸಲ ಅವಾರ್ಡಲ್ಲ ಅವಾಗೆಲ್ಲ ಅವಾರ್ಡಲ್ಲ ನಮ್ಮ ಮಾಧ್ಯಮ ಅಕಾಡೆಮಿ ಡಿಸ್ಟಿಕ್ ರಾಜ್ಯೋತ್ಸವ ಎಲ್ಲ ಬಂದಾಗ ಮೂಡಕ್ಕೆ ಸೈಟಿಗೆ ಕರೆಕ್ಟ್ ಬಂದಿದೆ 3 ಸೈಟ್ ಕೊಟ್ಟಿದ್ದಾರೆ ಅಂದರೆ ವಿತೌಟ್ ವೆಯ್ಟಿಂಗ್ ಲಿಸ್ಟಲ್ಲಿ ಎಚ್ ಕ್ಯಾಟಗರಿ ಅಂತ ಒಂದು ಬರುತ್ತೆ ಎಚ್ ಕ್ಯಾಟಗರಿಯಲ್ಲಿ ನಮ್ಮದು ಆ ಎಚ್ ಕ್ಯಾಟಗರಿಯಲ್ಲಿ ಒಂದು ಸೈಟ್ ಕೊಟ್ಟಿದ್ದಾರೆ 30-40 ಆವಾಗ ಅದು ಧ್ರುವ ಕುಮಾರ್ ಅಧ್ಯಕ್ಷರಾಗಿದ್ದರು ಅದೊಂದು ರೆಕಗ್ನೈಸ್ ಮಾಡಿದ್ರಲ್ಲ ನನ್ನ ಅದೊಂದು ನಮ್ಮ ಏನೋ ಒಂದು ಸರ್ಕಾರದಿಂದ ಅದೊಂದು ಇಷ್ಟು ಮಾಡಿರೋ ಅಚೀವ್ಮೆಂಟ್ಗೆ ಅದೊಂದು ನನಗೆ ಸಂತೋಷ ತರುತ್ತೆ ಅದೇ ಅಚೀವ್ಮೆಂಟ್ ಅಲ್ವಾ ಒಂದು ಸೈಟ್ ಸಿಗಬೇಕು ಅಂದರೆ ಇವತ್ತೊಂದು ದಿನ ಮೂಡೋದಲ್ಲಿ 30 ವರ್ಷ ಆದರೂ ಸಿಕ್ಕಿರಲ್ಲ ಇವತ್ತೊಂದು ದಿನ ನನಗೆ ರೆಕಗ್ನೈಸ್ ಮಾಡಿ ಆ್ಯಪಿಡಲ್ಲಿ ಕೊಟ್ಟರು ಅಡ್ವಾನ್ಸ್ ಈಗಿನಷ್ಟು ಅಡ್ವಾನ್ಸ್ ಇರಲಿಲ್ಲ ಈಗ ದಸರಾ ನಾವು ಯಾವುದಾದ್ರು ಫೋಟೋ ತೆಗೆದು ಪ್ರಿಂಟ್ ಹಾಕಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಟುಡಿಯೋ ಬಂದು ಪ್ರಿಂಟ್ ಹಾಕಿ ಇದೆಲ್ಲ ಟ್ರೈ ಮಾಡ್ಕೊಂಡು ತಗೊಂಡು KSRTC ಬಸ್ ಅವ್ನಿಗೆ ಕೊಟ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಬರ್ತಾಯಿದ್ದ ಕಳಿಸ್ತಾ ಇದ್ದ ಅವನು ಆಮೇಲೆ ಫ್ಯಾಕ್ಸ್ ಬಂತು
ಆಮೇಲೆ ಫ್ಲಾಪಿ ಬಂತು, ಫ್ಲಾಪಿಲಿ ಫೋಟೋ ಅಪ್ಲೋಡ್ ಹಂಗೆ ಆಯಿತು, ನೋಡಿದ್ರಲ್ಲ ಅದು. ಹಂಗೆ ಫೋಟೋಗ್ರಫಿ ಜರ್ನಿ ಈಗ ಇಷ್ಟೊಂದು ಅಡ್ವಾನ್ಸ್ ಆಗಿದೆ ಅಂತ ಯಾರು ಗೊತ್ತು. ಈಗ ನೆಗೆಟಿವ್ ಇಲ್ಲ. ಅವಾಗ ನಾವೇನಂದ್ರೆ ನೋಡ್ತಾ ಇದ್ದೋ ಒಂದು ಲೈಟಿಂಗ್ ಜಡ್ಜ್ ಮಾಡಿ ತೆಗಿತಿದ್ದೋ. ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ನಾವೇ ಬಂದು ಡೆವಲಪ್ ಮಾಡಿ ಪ್ರಿಂಟಾಗಿ ಇಷ್ಟೇ ನಿಮಿಷ ಡೆವಲಪ್ ಮಾಡಬೇಕದು. ನಮ್ಮದೇ ಓನ್ ಕೆಮಿಕಲ್ ನಾವು ಮಾಡಿ ಇಷ್ಟೇ ಕರೆಕ್ಟಾಗಿ ಬಂದಿರ್ತದೆ. ಅವಾಗ ನಾವು ಒಂದು ಇದನ್ನು ಮಾಡ್ತಿರ್ಲಿಲ್ಲ. ಈಗೆಲ್ಲ ಡಿಜಿಟಲ್ ಈಗೆಲ್ಲ ಅಲ್ಲೇ ನೋಡಿ ಅಲ್ಲೇ ಡೊಂಟು ಅಲ್ಲೇ ಬಂಪ ಅವರು ಅಲ್ಲೇ ಯಾವ್ದು ಬೇಕೋ ಬೇಡ ಡಿಲೀಟ್ ಮಾಡ್ಕೊಬಿಡು. ಆ ನೆಗೆಟಿವ್ ಹಂಗಲ್ಲಲ್ಲ. ಈಗ 2010 ರಾಯಚೂರು ಮಂತ್ರಾಲಯ ಉತ್ತರ ಕರ್ನಾಟಕ ಎಲ್ಲ ನೀರಲ್ಲಿ ಫ್ಲಡ್ ಆಗಿ ಮುಗಿದಿತ್ತಲ್ಲ. ಅವಾಗ ಹೋದೆ ನಾನು ಇಲ್ಲಿಂದ ಟ್ರೈನಲ್ಲಿ ಹೋದೆ ರಾಯಚೂರಿಂದ. ಒಬ್ಬನೇ ನಾನೆಲ್ಲ ಒಬ್ಬನೇ ಹೋಗ್ತಿದ್ದೆ. ಹೌದು, ಏನು ಬೇಕಾಗಿಲ್ಲ ಅದು. ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಬಂತು ಸರ್, ವಿತ್ತು ಬನ್ನಿ ಅಂದರು ಅವರು. ಈಗ ಮೊನ್ನೆ ಒಂದು ಇದಾಯ್ತಲ್ಲ ಸಂವಾದ ನನ್ನ ಜೊತೆ, ವಿತ್ತೇ ಬಂದಿರ ಸರ್. ನಾನು ಒಂದು ಎಲ್ಲಿ ಸರ್ ಕಾಣ್ತಾ ಇಲ್ಲ ಅಂದ. ಬೆಡ್ಡಲ್ಲಿ ಇಲ್ವಾ ನೋಡಿ ಸರ್ ಅಂದೆ. ನನ್ನ ಕ್ಯಾಮ್ರಲ್ಲೇ ಅದು ವಿತ್ತು. ಸ್ವಲ್ಪ ಬಿಸಿ ಇದ್ದಾರೆ, ಇನ್ನೊಂದು ಸರ್ ಕರ್ಕೊಳ್ತೀನಿ ಬಂದೆ. ಆ ರಾಯಚೂರಿಗೆ ಹೋಗ್ಬೇಕಂದ್ರೆ ಟ್ರೈನಲ್ಲಿ ಹೋದೆ. ನಮ್ಮ ಸ್ನೇಹಿತರು ಇಲ್ಲಿ ರಾಯಚೂರು ಸಂಯುಕ್ತ ಕರ್ನಾಟಕ ರಿಪೋರ್ಟರ್ ಆಗಿದ್ರು. ಅವ್ರು ಟ್ರಾನ್ಸ್ಫರ್ ಅವ್ರ ಊರಿಗೆ ಅಲ್ಲೇ ಇದ್ರು. ಅವ್ರ ಮನೇಲೆ ಆಲ್ಟ್ ಆಗಿ ಅವ್ರದ್ದೇ ಬೈಕ್ ತಗೊಂಡು ಅವ್ರನ್ನೂ ಕೂರಿಸ್ಕೊಂಡು ಎಲ್ಲೆಲ್ಲಿ ಫ್ಲಡ್ ಆಗಿದೆ ಅಂತ ತಗೊಂಡು ಬಂದೆ. ಕೆಲವು ಕಡೆ ರೈಲ್ವೆ ಟ್ರ್ಯಾಕ್ ಮೇಲೆ 2 ಕಿಲೋಮೀಟರ್ ತೊಳ್ಕೊಂಡು ಹೋಗಿದ್ದೀವಿ ರಸ್ತೆಯಲ್ಲಿ. ತುಂಗಭದ್ರಾ ನೀರು ಟ್ರೈನು ಟ್ರ್ಯಾಕ್ ಇದಾಗ್ಬಿಟ್ಟಿದೆ, ರಸ್ತೆ ಇಲ್ಲ, ಕಿತ್ತೋಗಿದೆ. ಆ ರೂಮೆಲ್ಲ ಅಲ್ಲಿಗೆ ನಾವು ತೊಳ್ಕೊ ಬಂದಿದ್ದೀವಿ ಗಾಡಿಗೆ. ಟ್ರೈನ್ ಟ್ರ್ಯಾಕ್ ಮೇಲೆ 2 ವೀಲರ್ ಎತ್ಕೊಂಡು ಆ ಕಡೆ ಹೋಗಿ ಓಡಿಸ್ಕೊಂಡು ಒಂದು 300ರಿಂದ 400 ಕಿಲೋಮೀಟರ್ ಸುತ್ತಿದ್ದೀವಿ 2-3 ದಿವಸದಲ್ಲಿ. ಅಷ್ಟರಲ್ಲಿ ಸುತ್ತಿದ್ದೀವಿ. ರಾಯಚೂರು ಇಂಚಿಂಚು ಓಡಾಡಿದ್ರಿ. ರಾಯಚೂರು ಇಂಚಿಂಚು, ಚಿಕ್ಕಮಂಚಾಲಿ, ರಾಯಚೂರು ಆ ಕಡೆ ಎಲ್ಲ ಸುಮಾರು ಹಳ್ಳಿ ಎಲ್ಲೆಲ್ಲಿ ಫ್ಲಡ್ ಆಗಿತ್ತು ಅಲ್ಲೆಲ್ಲ ಹೋದ. ಜನ ಏನಿದ್ದಾರೆ ಅಂದರೆ ಅವ್ರವ್ರ ಮನೆದ ಬಿದೋಗಿದೆಯಲ್ಲ ಅಲ್ಲೇ ಕಾಯ್ಕೊಂಡಿದ್ದಾರೆ. ಮಣ್ಣು ತೆಗಿಬೇಕು, ಯಾಕಂದರೆ ಕೆಳಗಡೆ ಅವರ ಪೆಟ್ಟಿಗೆ ಗಿಟ್ಟಿಗೆಲ್ಲಿ ದುಡ್ಡು ಗಿಡ್ಡೆಲ್ಲ ಇಟ್ಟಿರ್ತಾರಲ್ಲ, ಇನ್ನೆಲ್ಲ ಎತ್ಕೊಂಡ್ಬಿಡ್ತಾರೆ ಅಂತ ಪಾಪ ಅಲ್ಲೇ ಕಾಯ್ಕೊಂಡಿದ್ದಾರಲ್ಲ. ಆಮೇಲೆ ಸರ್ಕಾರದ ವತಿಯಿಂದೆಲ್ಲ ಊಟ ಗಿಟ್ಟ ಎಲ್ಲ ಕೊಡ್ತಿದ್ದ ಅಂಥದ್ದೆಲ್ಲ ತಗೊಂಡೆ. ಅದಂತೂ ತುಂಬ. ಅದಕ್ಕೆ ನಿಮ್ಗೆ ಅವಾರ್ಡ್ ಬಂತು? ಅದಕ್ಕೂ ಫಸ್ಟ್ ಅವಾರ್ಡ್ ಬಂತಲ್ಲಿ. ಯಾವ ಅವಾರ್ಡ್? ಯಾರು? ಅಲ್ಲಿ ಇವರು ವಿವೇಕಾನಂದ ಸ್ಮಾರಕ ಅಂತ ಏನೋ ಒಂದು, ಇವರು ಬರೀ ಫ್ಲಡ್ದೇ ಫೋಟೋ ಕಾಲ್ ಮಾಡಿದವರು, ಬೇರೆ ಏನೂ ಕಾಲ್ ಮಾಡಲಿಲ್ಲ. 2010 ಫ್ಲಡ್ ಅದೇ ಬಂದಿದ್ದು. ಅದು ವಿವೇಕ ಅಲ್ಲಿ ಇದೆ ನೋಡಿ. 2000 ಫಸ್ಟ್ 10,000 ಕ್ಯಾಶ್ ಅವಾರ್ಡು ಇದು ಎಲ್ಲ ಅವಾಗ 2010 ಆಗಿದ್ದು ಫ್ಲಡ್. ಆ ಥರ ಇಂಟ್ರೆಸ್ಟ್ಗೆಲ್ಲ ಹೋಗ್ತಿದೆ. ಮತ್ತು ಮಾಮೂಲಿ ವೈಲ್ಡ್ ಲೈಫ್ ನಮಗೆ ಒಂಥರ ಫ್ರೀದಾಗ ಹೋಗ್ತಿದ್ದೀವಲ್ಲ ನಾವು. ಈ ಜರ್ನಲಿಸಮ್ ಫೀಲ್ಡಲ್ಲಿ ಇಟ್ಕೊಂಡು ವೈಲ್ಡ್ ಲೈಫ್ ಮಾಡಿ ಇಷ್ಟೊಂದು ಅಚೀವ್ಮೆಂಟ್ ಮಾಡಿ ನಮ್ಗೆ ಭಾಳ ಹೆಮ್ಮೆ ಇದೆ. ಖಂಡಿತ ಸರ್, ನಿಮಗೂ ಹೆಮ್ಮೆ. ಟೈಮ್ ಸಿಗಲ್ಲ, ಯಾಕಂದರೆ ಈಗ ಎಲ್ಲೇನೋ ಒಂದು ಅಸೈನ್ಮೆಂಟ್ ಆಫೀಸಿಂದ ಅಲ್ಲೊಂದು ತಗೊಬನ್ನಿ ಇಲ್ಲೊಂದು ತಗೊಬನ್ನಿ ಆ ಇದರಲ್ಲೂ ಇಷ್ಟೊಂದು ಮಾಡಿದ್ದಾರೆ. ನಿಮ್ಮ ಸಂಸ್ಥೆ ಬಗ್ಗೆ ಹೇಳಿ ಸರ್. ನಿಮಗೆ ಸಪೋರ್ಟ್ ಮಾಡುವ ರೀತಿಯಲ್ಲಿ ಇವಾಗ ನೀವು ಹೇಳಿದ್ರಿ ಎಲ್ಲೋ ಹೋಗಬೇಕು ಅಲ್ಲಿ ಕೆಲಸ ಬಿಟ್ಟು 2 ದಿನ ಹೋಗ್ಬೇಕಾಗುತ್ತೆ. ಹೌದು, ನಮ್ಮ ಸಂಸ್ಥೆಯಲ್ಲಿ ಮಾತ್ರ ವಂಶಿ ಪ್ರಸನ್ನ ಅವರು, ನಾನು ಹೇಳೋದೇ ಇಲ್ಲ ಅವ್ರಿಗೆ, ಗೊತ್ತು ಎಲ್ಲ ಹೋಗಿರ್ತಾನೆ ಇವನು ಅಂತ. ಫೋಟೋ ಬಂದಿರ್ತೇನೆ ಬೇಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅಂತ ಹೊಟ್ಟೋಯ್ತೀನಿ. ಅವರು ಅಷ್ಟೇ 9 ಗಂಟೆಗೆ ಬಂದರೆ ಸಂಜೆ 3 ಗಂಟೆಗೆ ಊಟಕ್ಕೆ ಹೋಗ್ತಾರೆ, 1 ಗಂಟೆಗೆ ಊಟಕ್ಕೆ ಹೋಗ್ತಾರೆ, 3 ಗಂಟೆಗೆ ಬಂದಿರ್ತಾರೆ. ಒಂದು ದಿವಸನೂ ರಜೆ ಹಾಕಿಲ್ಲ ಅವರು. ಯಾರೋ ನಮ್ಮ ವಂಶಿ ಪ್ರಸನ್ನ ಅವರು ಇದ್ದಾರಲ್ಲ, ಅವರು ಸೀನಿಯರು. ನೀವು ನಂಬ್ತೀರಾ, ಅವರು 9 ಗಂಟೆಗೆ ನೋಡಿ ಕನ್ನಡಪ್ರಭ ಆಫೀಸ್ ಬಾಲು ತೆಗೆದಿರುತ್ತೆ. ಅವರು ಬಂದಿರ್ತಾರೆ ಫಸ್ಟ್ ಬರ್ತಾರೆ. 9 ಗಂಟೆಗೆ ಬಂದು ಅವರೆಲ್ಲ ಬಾಲು ತೆಗೆದ್ಬಿಟ್ಟು ಎಲ್ಲ ರೀಡ್ ನೋಡಿ ಇಂದು ದಿವಸ ಏನೇನು ಬ್ಯಾಲೆನ್ಸ್ ಇದೆ ಅದನ್ನೆಲ್ಲ ಹಾಕ್ತಾರೆ, ಮೆಸೇಜ್ ಹಾಕ್ತಾರೆ. ಇಂತಿದ್ದದ್ದು ಬ್ಯಾಲೆನ್ಸ್ ಇದೆ ಅದೆಲ್ಲ ಬಂದು ಫಾಸ್ಟಾಗಿ ಬಂದು ಎಲ್ಲ ಮುಗಿಸೋಗಿ ಅಂತ. ಯಾವ್ದಾರ ಫೋಟೋ ಬೇಕು ಅಂದ್ರೆ ನಾನು ಮೆಸೇಜ್ ಹಾಕ್ತಾರೆ, ಇಂಥ ಫೋಟೋ ಬೇಕು ಹೋಗಿರ್ತೀನಿ. ಅವರು ನಾನು ರಜಾ ಗಿಜಾ ಅಂತ ಏನೂ ಇಲ್ಲ, ಸಿಮ್ನು ಈಗ 2 ದಿವಸ ಹೋದೆ ಏನು ಹೇಳಿ ಫೋಟೋ ಬರ್ಬೇಕು ಅಷ್ಟೇ. ಆಯ್ತು, ಇದು ಯಾವುದೋ ಸಿಗಲಿಲ್ಲ ಸರ್, ಬಿಡ ತಲೆ ಕೆಡ್ಸ್ಕೊಬಿಡ, ಅವರೇ ಕಳಿಸ್ತಾರೆ ಮೊಬೈಲಲ್ಲಿ ಅಂದ್ಬಿಡ್ತಾರೆ. ಅಷ್ಟು ಸಪೋರ್ಟ್ ಇದೆ ನನಗೆ. ಯಾವ ಆಫೀಸರ್ ಕೊಡ್ತಾರೆ ಬಿಡ್ತಾರೆ ನನಗೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ನನಗೆ ಈಗ ನಮ್ಮದು 25 ವರ್ಷ ಆಯಿತು ಮೈಸೂರು ಆವೃತ್ತಿ ಶುರುವಾಗಿ. ನಮ್ಮೆಲ್ಲರಿಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟರು. ಇಲ್ಲೇ ನೋಡಿ ಕನ್ನಡಪ್ರಭ ಬೆಳ್ಳಿ ಹಬ್ಬದ್ದು ಫಂಕ್ಷನ್ ಮಾಡಿ ಊಟ ಹಾಕಿ ಹಂಗೆ ಆ ಥರ ಪ್ರೀತಿ. ನಮಗೆ ಬಹಳ ಖುಷಿ ಆಯಿತು ನಿಮ್ಮ ಜರ್ನಿ. ಎಷ್ಟು ದೊಡ್ಡ ಜರ್ನಿಯನ್ನು ನಮ್ಮ ಜೊತೆಗೆ ಒಂದು ಸ್ವಲ್ಪನಾದರೂ ಹಂಚ್ಕೊಂಡಿದ್ದೀರಾ. ನಮ್ಗೆ ಅದನ್ನು ಕೇಳಿ ಬಹುಶಃ ನಮ್ಮ ಚಾನಲ್ ನೋಡ್ತಾ ಇರುವಂತಹ ಫೋಟೋಗ್ರಫಿಯಲ್ಲಿ ಇಂಟ್ರೆಸ್ಟ್ ಇರುವಂಥವ್ರಿಗೆ ಒಂದಷ್ಟು ಇನ್ಸ್ಪಿರೇಷನ್ ಜೊತೆಗೆ ಒಂದಷ್ಟು ಫ್ಯಾಕ್ಟ್ಸ್ ತಿಳಿದಿರುತ್ತೆ. ನಿಜವಾಗಿ ಚಾಲೆಂಜಸ್ ಏನಿರುತ್ತೆ, ಟೆಕ್ನಿಕಲಿ ಹೇಗೆ ಪ್ರಿಪೇರ್ ಆಗಬೇಕು, ಮಾಹಿತಿನೂ ಕೂಡ ಸಿಕ್ಕಿರುತ್ತೆ. ಇನ್ನೊಂದಷ್ಟು ಅವಾರ್ಡ್ಸ್ ನಿಮಗೆ ಬರಲಿ. ನಿಮಗೂ ಹಿರಿಮೆ, ಮೈಸೂರಿಗೂ ಅದೊಂದು ಹೆಮ್ಮೆ. ಎಲ್ಲವೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ನಿಮಗೆ ಎಲ್ಲರ ಆಶೀರ್ವಾದ ಸಿಗಲಿ ಸರ್. ಆರೋಗ್ಯವಾಗಿ ನಗನಗ್ತಾ ಹೀಗೆ ಫೋಟೋ ತೆಗಿತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ.